ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ದ್ವಿತೀಯ PUCಯ ಒಂದು ಹಿಂದಿ ಪರೀಕ್ಷೆಯ ಸಂಪೂರ್ಣವಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ, 20-3-2025 ನಡೆಯುವಂತಹ ನಿಮ್ಮ ಒಂದು ಹಿಂದಿ ಪರೀಕ್ಷೆಗೆ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿದೆ. ಯಾಕಂದರೆ ವೆಬ್ಕಾಸ್ಟಿಂಗ್ ಇದೆ, ಕೊನೆವರೆಗೂ ನೋಡಿ, ಯಾಕಂದ್ರೆ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಬನ್ನಿ ಶುರು ಮಾಡೋಣ. ನೋಡಿ, ಮೊಟ್ಟ ಮೊದಲು ನಿಮಗೆ 10 × 1 = 10 ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ಗಳು ಮೊಟ್ಟ ಮೊದಲು ನಿಮಗೆ ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತೇನೆ. ನೋಡಿ, ಫಸ್ಟ್ ಕ್ವಶನ್ ಇದು. ಈ ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್, ಅಂದರೆ ಮಲ್ಟಿಪಲ್ ಚಾಯ್ಸ್ ಇದು. ಮಲ್ಟಿಪಲ್ ಚಾಯ್ಸನ್ಸ್ಗೆ ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ನಿಹಾಯತ್ ಹಮ್ಸಹಾಯ ಮಜ್ಬೂರಿ, ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೂರ್ದಾಸ್ ಕೆಫದ್ ಮೇ ಮಧು, ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ಇದು ಒಂದು ಕೂಡ. ನೆಕ್ಸ್ಟು ಇದೊಂದು ಕ್ವಶನ್, ಮಾತಾ ತುಮ್ ಹಿ ಹೋ, ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ, ಇಲ್ಲಿ ಕಹಿ ಗುಫಾವೋ ಡ್ಯಾಶ್ ರೈಲ್ ಗುಜರ್ ರಹಿ ಹೈ, ಇದು ಒಂದು. ನೆಕ್ಸ್ಟು ಬರ್ಸಾತ್ ಡ್ಯಾಶ್ ಪಾನಿ ಕಿ ತರಹ ಹಾಸು ತಮ್ತೆ ನೈತೆ, ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಇಲ್ಲಿ ತಿನಕ್ ಜಾನ ಆ್ಯಂಡ್ ಮಕ್ಕಿ ಮರ್ನ ಆ್ಯಂಡ್ ದಿಲ್ ಬೈಟಾ ಜಾನ, ಇವು ಮೂರು ಇಂಪಾರ್ಟೆಂಟ್, ಇವು ಕೇಳ್ತಾರೆ. ನೆಕ್ಸ್ಟ್, ಇಲ್ಲಿ 3 × 2 = 6 ಮಾರ್ಕ್ಸ್, ಅಂದರೆ 2 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಅಪ್ಪ. ಅಂದರೆ ಪಿತಾಜಿಗೆ ಪ್ರತಿ ಲೇಖಿಕ ಕಿ ಕ್ಯಾ ವಿಚಾರತೆ, ಇದೊಂದು ಕೇಳ್ತಾರೆ. ಬರಾಮದೆ ಮೇ ಪಹುಂಚದೆ ಹಿ ಶಾಮ್ನತಾ ಕ್ಯೂ ಟಿಟಕ್ ಗಯೆ, ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್, ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ಪರ್ ಐಸಾ ಕಭಿ ನಹಿ ಹುವಾ ತಾ, ಇದೊಂದು ಕೇಳ್ತಾರೆ. ಯಾಕಂದರೆ ಇದು ಏನಪ್ಪ ಅಂದರೆ 2 × 3 = 6, ಅಂದರೆ ಇದು ಸಂದರ್ಭದೊಡನೆ ಬರೆಯುವಂಥದ್ದು. ಇದು ತುಂಬ ಇಂಪಾರ್ಟೆಂಟು. ಯಾವ ಒಂದು ಪಾಠದಿಂದ ಬಂತು, ಲೇಖಕರು ಯಾರು, ಇದನ್ನೆಲ್ಲ ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಪರ್ ಐಸಾ ಕವಿ ನಹಿ ಹುವಾ ತಾ, ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಇದೊಂದು ಕೇಳ್ತಾರೆ. ಓಕೆನಾ. ಇಲ್ಲಿ 2 × 3 = 6 ಮಾರ್ಕ್ಸಿಗೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಇಲ್ಲಿಯೂ ಕೂಡ ಇದೆ. ನೋಡಿ, ಹೋ ಗಯಿ ಹೈ ಫೇರ್ ಪರ್ವತ್ ಸಿ ಗಜಲ್ ಮೇ ಪಟಾಕೋ ಕ್ಯೂ ಕ್ಯಾ ಸಂದೇಶ್ ಮಿಲ್ತಾ ಹೈ, ಇದೊಂದು ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ 2 × 4 = 8 ಮಾರ್ಕ್ಸಿಂದು. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರೋಣ. ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್, ರಣ, ಇದು ಒಂದು. ನೆಕ್ಸ್ಟ್ ನಿಮಗೆ 5 ಮಾರ್ಕ್ಸಿದ್ದು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ, ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ಓಕೆನಾ, ಇದೊಂದು ಕ್ವಶನ್ ಆ್ಯಂಡ್ ದಿಸ್ ಒನ್, ಇವು ಎರಡು ತುಂಬ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು ಇಂಪಾರ್ಟೆಂಟ್ ಬಂದುಬಿಟ್ಟು ಕ್ವಶನ್ ನಿಮಗೆ 30 ಕ್ವಶನ್, ಲಡ್ಕಿನೇ 4 ಫಲ್ ಆಯ್, ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಒಂದು. ಆಮೇಲೆ ನಿಮಗೆ ಪ್ಯಾಸೇಜ್ ಕೊಟ್ಟಿರ್ತಾನೆ, ಪ್ಯಾಸೇಜ್ ಈಸಿಯಾಗಿ ಬರ್ಕೊಳ್ಬೋದು ಪ್ಯಾಸೇಜಿಂದ. ಆಮೇಲೆ ನಿಮಗೆ
ನೆಕ್ಸ್ಟು ನಿಮಗೆ ಟ್ರಾನ್ಸ್ಲೇಟ್ ಹಿಂದಿ ಮೇ ಅನುವಾದ ಕಿಜಿ ಅಂತ ಹೇಳ್ತಾರೆ, ಅಲ್ಲಿ ಕನ್ನಡದಲ್ಲಿ ಕೆಲವೊಂದು ಕೊಟ್ಟು ಹಿಂದಿಯ ಮೇಲೆ ನೀವು ಅನುವಾದವನ್ನು ಮಾಡಬೇಕಾಗತ್ತೆ. ಇಷ್ಟು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ 2ನು ಬಿಟ್ಟಿದ್ದೇನೆ. ಈಗಲೇ ನಾನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.